ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಷ್ಟು ದಿನ ನೀನು ಎಲ್ಲ ಇದ್ಯವ್ವ ಅಂತ ಸಂಧ್ಯನ ಅಮ್ಮ ಕೇಳಿದಾಗ JP ಸರ್ ಮನೆಯಾಗ ಅಂತಾಳೆ ಸಂಧ್ಯಾ. ಏನು ಭಾರ್ಗವಿ ಇವಳು ಹೇಳ್ತಿರೋದು, ಇದೆಲ್ಲ ನಿನ್ನ ಉಪಾಯನ ಅಂತಾರೆ ಪೂರ್ಣಿಮಾ. ಮುಳ್ಳನ್ನು ಮುಳ್ಳಿಂದೇ ತೆಗಿಬೇಕು ಅಮ್ಮ, ನಮ್ಮ ಎದುರಳಿ ಮುಂದಿನ ಹೆಜ್ಜೆ ಏನು ಅಂತ ತಿಳ್ಕೊಂಡು ಅವರಿಗಿಂತ ಒಂದು ಹೆಜ್ಜೆ ಮುಂದಿಡಬೇಕು. ಯೋಚನೆ ಮಾಡಿದಾಗ ತೋಚಿತು ಇದೊಂದೇ ಉಪಾಯ, ಅದಕ್ಕೆ ಹಿಂಗೆ ಮಾಡಿದೆ ಅಂತಾಳೆ ಭಾರ್ಗವಿ. ನೀವು ಹೇಳ್ದಂಗೆ ಎಲ್ಲ ವಿಷಯನೂ ಅಜ್ಜಿ ಹತ್ರ ಹೇಳ್ಕೊಂಡೆ ಅಕ್ಕ. ವಿಷಯ ಕೇಳಿ ಅಜ್ಜಿನೂ ತುಂಬ ಬೇಜಾರಾದರು. ಗುರುತು ಪರಿಚಯ ಇಲ್ಲದೆ ಇರೋ ಭಾರ್ಗವಿ ನಿನ್ನ ಕಷ್ಟಕ್ಕೆ ಬಂದಳು. ಆಫ್ಟರ್ ಆಲ್ ಒಂದು ಹುಡುಗಿ ಅವಳ ಕೈನಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅಂತ ನನ್ನ ಮಗ ಅವಳು ಸೊಕ್ಕು ಮುರಿಯೋದಕ್ಕೆ ನಿಂತ ಬಿಟ್ಟರೆ ಮನೆ ಹುಡುಗಿ ಕಷ್ಟಕ್ಕೆ ಆಗಲಿಲ್ವಲ್ಲ ಅಂತ ತುಂಬ ನೊಂದ್ಕೊಂಡ್ರು. ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಿದ್ರೂ ಮಾಡ್ತಾಳೆ ಅನ್ನೋದನ್ನು ಭಾರ್ಗವಿ JPಗೆ ಅರ್ಥ ಮಾಡಿಸ್ತಾಳೆ ಅಂದರು. ಭಾರ್ಗವಿ ಉಪಾಯ ಸರಿ ಇದೆ, ನೀನು ಇಲ್ಲೇ ಇರೋದೇ ಒಳ್ಳೆಯದು. ಇದೊಂದು ಜಾಗ ಬಿಟ್ಟರೆ ಅವ್ರು ನಿನ್ನ ಇನ್ನೆಲ್ಲ ಕಡೆ ಹುಡ್ಕೊಂಡು ಬರ್ತಾರೆ ಅಂತ ಅಜ್ಜಿ ಅವ್ರ ರೂಮಲ್ಲೇ ನನ್ನನ್ನು ಬಚ್ಚಿಟ್ಕೊಂಡು ನಾನು ಹೇಳ್ದಂಗೆ ಭಾರ್ಗವಿಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸು, ಮುಂದೆ ಅವಳಿಗೆ ಉಪಯೋಗಕ್ಕೆ ಬರುತ್ತೆ ಅಂದರು. ಇದೊಂದು ವಿಷಯದಲ್ಲಿ ನಾನು ಅವ್ರ ಮಾತು ಕೇಳಿ ಮೊಬೈಲು ಸ್ವಿಚ್ ಆಫ್ ಮಾಡಿಬಿಟ್ಟೆ ಅಕ್ಕ ಅಂತಾಳೆ ಸಂಧ್ಯಾ. ನಿನ್ನ ವಾಯ್ಸ್ ನೋಡಿ ಇದು ನಮ್ಮ ಪ್ಲ್ಯಾನ್ ಅಲ್ವಲ್ಲ ಅಂತ ನಾನು ತುಂಬ ಗಾಬರಿ ಆದೆ ಸಂಧ್ಯಾ. ಅಜ್ಜಿ ಸರಿಯಾಗಿ ಮಾಡಿದ್ದಾರೆ, ಇದರಿಂದ ನಾನು ಕೇಸ್ ನಡೆಸೋಕ್ಕೆ ಒಂದು ಸಾಲಿಡ್ ಪ್ರೂಫ್ ಸಿಕ್ಕಿದಾಗಾಯಿತು, ಕ್ಷಮಿಸಿ ಅಮ್ಮ. ಸಂಧ್ಯಾ ಹೇಳೋ ಪರಿಸ್ಥಿತಿ, ಸತ್ಯ ಹೇಳೋ ಪರಿಸ್ಥಿತಿನಲ್ಲಿ ನಾನು ಇರಲಿಲ್ಲ. ಸಂಧ್ಯಾನ ಸೇಫ್ ಮಾಡೋದೊಂದೇ ನನ್ನ ಉದ್ದೇಶ ಆಗಿತ್ತು ಅಂತಾಳೆ ಭಾರ್ಗವಿ. ನಿನಗೆ ಎಷ್ಟು ಕೈ ಮುಗಿದ್ರೂ ಸಾಲದವ್ವ, ಸಾಲದು ಅಂತಾರೆ ಸಂಧ್ಯಾ ಅಮ್ಮ. JPಯವರ ಅಮ್ಮನೇ ಸಹಾಯ ಮಾಡಿದ್ದಾರೆ ಅಂತ ನಂಬೋಕ್ಕಾಗ್ತಿಲ್ಲ ಭಾರ್ಗವಿ. ಎಂಥ ಅಮ್ಮಂಗೆ ಎಂಥ ಮಗ ಅಂತಾರೆ ಪೂರ್ಣಿಮಾ. ಅಲ್ವಾ ಅಮ್ಮ, ಆ ಮನೆಯಲ್ಲಿ ಒಂದು ಹೆಣ್ಣಿನ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಒಂದು ಜೀವ ಇದೆ ಅಂತ ಕೇಳಿನೇ ತುಂಬ ಖುಷಿಯಾಗೋಯ್ತು. ಅಪ್ಪ, ನಾನು ಮಾಡಿದ್ದು ಸರಿಯಾಗಿತ್ತಲ್ವಾ ಅಪ್ಪ ಅಂತಾಳೆ ಭಾರ್ಗವಿ. ಆಗ ಅಪ್ಪ ತಿರುಗಿ ನಿಂತ್ಕೋತಾರೆ. ಸಂಧ್ಯಾ, ಅಜ್ಜಿಗೆ ಕಾಲ್ ಮಾಡೋಣ ಬಾ ಅಂತ ಭಾರ್ಗವಿ ಹೋಗ್ತಾಳೆ. ನನ್ನ ಮಗಳು ಮೊದಲನೇ ಹೆಜ್ಜೆನಲ್ಲಿ ಗೆದ್ಲು ಅನ್ನೋ ಕಾರಣಕ್ಕೆ ನಾನು ಸಂಭ್ರಮ ಪಡ್ಲಾ, ಅಥವಾ ಒಂದು ಹುಡುಗಿ ಎದುರಿಗೆ ಸೋತ್ನಲ್ಲ ಅಂತ ಸಿಟ್ಟಿಗೆ ಮುಂದೆ JP ಕೊಡೋ ತೊಂದರೆಗಳಿಗೆ ಭಯ ಪಡ್ಲಾ ಅಂತ ಅಪ್ಪ ಯೋಚನೆ ಮಾಡ್ತಾರೆ. ಈಚೆ ರೀತು ಮನೆಗೆ ವಿಕ್ಕಿ ಬಂದು ಆಚೆ ಈಚೆ ನೋಡ್ತಿರುವಾಗ ಯಾರನ್ನು ಹುಡುಕ್ತಿದ್ಯಪ್ಪ ಅಂತಾರೆ ರೀತು ಅಪ್ಪ. ಇವರಿಗೆ ನನ್ನ ರೀತು ವಿಷಯ ಗೊತ್ತಾಗೋಯ್ತಾ ಅಂತ ವಿಕ್ಕಿ ಯೋಚನೆ ಮಾಡುವಾಗ, ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ, ನೀನು ಸಂಧ್ಯನ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು ಅಂತಾರೆ ರೀತು ಅಪ್ಪ. ನಾನೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಯ್ತಲ್ಲ ಅಂಕಲ್. ಆಲ್ ಥ್ಯಾಂಕ್ಸ್ ಟು JP ಅಂಕಲ್ ಆ್ಯಂಡ್ ಯುವರ್ ಫ್ಯಾಮಿಲಿ. ನೀವು ಮಾಡಿರೋ ಸಪೋರ್ಟ್ಗೆ ನಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಯಿತು. ಮನೇಲಿ ಯಾರೂ ಇಲ್ವಾ ಅಂಕಲ್ ಅಂತಾನೆ ವಿಕ್ಕಿ. ನಮ್ಮನೆ ಹೆಣ್ಮಕ್ಳು ನಿನ್ನಂಥವ್ರ ಕಣ್ಣಿಗೆ ಕಾಣಿಸ್ಕೊಂಡಲ್ಲ ವಿಕ್ಕಿ, ನಿನ್ನಂಥವ್ರು ಬರ್ತೀರಾ ಅಂತಾನೆ ಅವರನ್ನೆಲ್ಲ ರೂಮಲ್ಲಿರೋದಕ್ಕೆ ಹೇಳಿದ್ದೀನಿ ಅಂತಾರೆ ರೀತು ಅಪ್ಪ. ಹಾಗೆಲ್ಲ ಹೇಳಬೇಡಿ ಅಂಕಲ್ ಅಂತಾನೆ ವಿಕ್ಕಿ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಂದು ನಮ್ಮಣ್ಣಂದು ಕೇಸಿನ ವಿಷಯ ಇದೆ, ಮನೆಯಿಂದ ಆಚೆ ಇಟ್ಕೊಂಡು ನಮ್ಮನೆ ಹೆಣ್ಮಕ್ಳ ವಿಷಯದಲ್ಲಿ ತಲೆ ಹಾಕೋದು, ಅವರನ್ನು ಕ್ಲೋಸ್ ಮಾಡ್ಕೊಳ್ಳೋದು ಏನಾದರೂ ಪ್ರಯತ್ನ ಪಟ್ಟರೆ ಹುಷಾರ್ ಅಂತ ರೀತು ಅಪ್ಪ ಹೋಗ್ತಾರೆ. ಮಗನೇ, ನನಗೆ ಟಾಂಟ್ ಕೊಡ್ತೀಯಾ? ನಿಮ್ಮ ಮನೆ ಹುಡುಗಿರ ಹತ್ರ ಕ್ಲೋಸ್ ಆಗೋದು ಅಂಥದ್ದೇನೋ ಬಾಕಿ ಇದೆ. ನಿನ್ನ ಮಗಳೇ ನನ್ನ ಹಿಂದೆ ಸುತ್ತುತ್ತಿದ್ದಾಳೆ, ನೋಡ್ತಿರು. ನೀನೇ ನನ್ನ ಕಾಲು ತೊಳೆದು ಅಳಿಯಂದ್ರೆ ಅಂತ ಕರೆಯೋ ಥರ ಮಾಡ್ತೀನಿ ಅಂತ ವಿಕ್ಕಿ ಅಲ್ಲಿಂದ ಹೋಗ್ತಾನೆ. ಈಚೆ ಭಾರ್ಗವಿ ಅರ್ಜುನ್ಗೆ ಕಾಲ್ ಮಾಡಿ, ಏನ ಅಪ್ಪ ಇವರು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಗೊಣಗ್ತಾ ಮನುಗೆ ಕಾಲ್ ಮಾಡಿ, ಅದೇನಂದರೆ ನಿಮ್ಮ ಕಂಪ್ನಿ ಕೆಲವೊಂದು ಡಾಕ್ಯುಮೆಂಟ್ಸ್ ಹಾಗೂ ಡೀಟೇಲ್ಸ್ ಬೇಕಾಗಿತ್ತು ಸರ್. ಡೀಟೇಲ್ ಕೇಳೋಕ್ಕೆ ಅಸಿಸ್ಟೆಂಟಿಗೆ ಕಾಲ್ ಮಾಡಿದರೆ ಕಾಲ್ ರಿಸೀವ್ ಮಾಡ್ತಿಲ್ಲ, ನೀವು ಏನಾದರೂ ಹೇಳಿ ಅಂತಾಳೆ. ಗ್ಯಾಪ್ ಕೊಟ್ಟರೆ ತಾನೇ ಹೇಳೋದು, ನಮ್ಮ ಅಸಿಸ್ಟೆಂಟು ತುಂಬ ಡಿಪ್ರೆಸ್ ಆಗಿದ್ದಾನೆ ಅಂತಾನೆ ಮನು. ಅಂಥದ್ದೇನಾಯಿತು ಅಂತಾಳೆ ಭಾರ್ಗವಿ. ಮದುವೆ ಫಿಕ್ಸ್ ಆಯಿತಾ ಅಂತಾನೆ ಮಧು. ಎಲ್ಲರ ಮನೇಲಿರೋದು ಇದೆ ಅಂತಾಳೆ ಭಾರ್ಗವಿ. ಇಷ್ಟ ಇಲ್ಲದೆ ಇರೋ ಹುಡುಗಿ ಜೊತೆ ಮದುವೆ ಮಾಡಿದರೆ ಅವ್ನು ಚೆನ್ನಾಗಿರ್ತಾನ, ಅದಕ್ಕೆ ಪಾಪ ತುಂಬ ಒದ್ದಾಡ್ತಿದ್ದಾನೆ ಅಂತಾನೆ ಮನು. ಬಿಡಿ ಸರ್, ಪರ್ಸ್ನಲ್ ವಿಷಯನ ಪ್ರೊಫೆಷನ್ವರೆಗೂ ತರಬೇಡಬಾರ್ದು. ಬೇಜಾರಾಗಿದೆ ಅಂತ ಕೆಲಸ ಮಾಡದೆ ಕೂತ್ಕೊಳ್ಳೋಕ್ಕಾಗುತ್ತೆ ಸರ್. ನನಗೀಗ ಡಾಕ್ಯುಮೆಂಟ್ ತುಂಬ ಅರ್ಜೆಂಟಾಗಿದೆ, ಅವರಿಗೆ ಸ್ವಲ್ಪ ಹೇಳಿ ಕೆಲಸ ಮಾಡೋಕ್ಕೆ ಅಂತಾಳೆ ಭಾರ್ಗವಿ. ನಾನು ನಿಮಗೆ ಒಂದು ಲೊಕೇಶನ್ ಕಳಿಸ್ತೀನಿ, ನೀವು ಆಗಿರೋ ಫೈಲ್ಸ್ನ ಕೊಟ್ಟು ನಿಮ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ. ನಮ್ಮ ಹುಡುಗನ್ನ ನೀವು ಮೋಟಿವ್ ಮಾಡಬೇಕು ಅಂತಾನೆ ಮನು. ನಂದೇ ಬೇಕಾದಷ್ಟಿದೆ ಸರ್, ನಾನೇನು ಮೋಟಿವ್ ಮಾಡೋದು ಅಂತೆಲ್ಲ ಭಾರ್ಗವಿ ಬೈದು ಕಾಲ್ ಕಟ್ ಮಾಡ್ತಾಳೆ. ಈಚೆ JP ಶ್ಯಾಮ್ ಎಲ್ಲ ಮನೆಗೆ ಬರ್ತಾರೆ. ಅವಳನ್ನು ಹುಡ್ಕೊಂಡು ಕರ್ಕೊಂಡು ಬನ್ನಿ ಅಂತಂದರೆ ನಿಮ್ಮ ಕೈನಲ್ಲಿ ಅದು ಆಗಲಿಲ್ಲ ಅಲ್ವಾ, ಸಿಚುವೇಶನ್ ಸೀರಿಯಸ್ನೆಸ್ಸೇ ಅರ್ಥ ಆಗಿದ್ದೆ ನಿಮಗೆ ಅಂತಾರೆ. ಅಣ್ಣ ಅದು ಅಂತಾನೆ ಜಗ್ಗ, ಮಾತಾಡಬೇಡ, ಕಸ ಮುಸ್ರೆ ತಿಕ್ಕೊಳ್ಳೆ, ಒಂದು ಕೇಸು
ಗೆದ್ದಿಲ್ಲದೆ ಇರೋ ಬಾಡಿಗೆ ಮನೇಲಿರೋ ಲಾಯರ್ ಇವಳನ್ನು ಸಂಭಾಳಿಸೋಕ್ಕೆ ಆಗಲಿಲ್ಲ ಅಲ್ವಾ ನಿಮ್ಮ ಕೈನಲ್ಲಿ? ಅವಳೇನಾದರೂ ಕೋರ್ಟ್ ಆರ್ಡ್ರ್ ತಂದರೆ ಕಷ್ಟ ಆಗುತ್ತೆ ಜಗ. ನಮ್ಮ ಕಣ್ಮುಂದೆನೇ ಎಂಥ ದೊಡ್ಡ ಗೇಮ್ ಆಡಿಬಿಟ್ಲು ಅಂತಾರೆ JP. ಆದಿ ಇಲ್ಲದೆ ಅಂತ್ಯ ಇರೋಕ್ಕೆ ಸಾಧ್ಯನಾ ಅಂತಾರೆ JP. ಅಮ್ಮ ಏನು ಹೇಳ್ತಿದ್ದೀರಾ ಶಕುಂತಲಾ ದೇವಿ ಅಂತಾರೆ JP. ಫಸ್ಟ್ ಕೇಸ್ ಅಂತ ಹುಡುಗಿ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ಯಲ್ಲೋ. ಯಾವುದೇ ಕೆಲಸ ಶುರು ಮಾಡೋದು ಮೊದಲು ಅನ್ನೋದು ಇದ್ದೇ ಇರುತ್ತಲ್ವಾ. ನೀನು ಹಿಂದೆ ಒಂದು ಸಲ ಅದೇ ಸ್ಥಾನದಿಂದ ಶುರು ಮಾಡಿದ್ದೆ, ಈಗ ಮೇಲಿದ್ಯಾ, ಹಾಗಂತ ಕೆಳಗಿರೋದನ್ನು ಅಷ್ಟು ಕೀಳಾಗಿ ನೋಡಬಾರ್ದು ಅಂತಾರೆ ಶಕುಂತಲಾ. ನಿನಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ ಶಕುಂತಲಾ ದೇವಿ. ಎಲ್ಲ ವಿಷಯಕ್ಕೂ ಮುಗಿ ತೋರಿಸದೆ ಸುಮ್ಮನಿರು. JP ಪಾಟೀಲ್ ಯಾರು ಅಂತ ಅವಳಿಗೆ ತೋರಿಸ್ತೀನಿ ಅಂತಾರೆ JP. ಅಮ್ಮ ಯಾಕೆ ನಗ್ತಿದ್ಯಾ ಅಂತಾನೆ ಜಗ್ಗ. ನಗ್ದೆ ಏನು ಮಾಡಲಿ, ಭಗವದ್ಗೀತೆ ಓದಿ ನಿಮ್ಮಣ್ಣ ಮಾತಾಡೋದನ್ನು ಕೇಳ್ತಿದ್ರೆ ಪ್ರತಿ ಯುಗದಲ್ಲೂ ಇಂಥ ಘಟನೆಗಳು ನಡೆಯುತ್ತೆ ಅನಿಸುತ್ತೆ. ಹೆಣ್ಣನ್ನು ಆಸೆ ಪಟ್ಟ ರಾವಣ, ಅದೇ ಹೆಣ್ಣನ್ನು ಅನುಮಾನ ಪಟ್ಟ ರಾಮ. ಇನ್ನೊಂದು ಕಡೆ ದ್ರೌಪದಿನ ಅವಮಾನ ಮಾಡಿದ್ರು ಕೌರವರು. ಅದರಿಂದ ಏನಾಯಿತು? ಮಹಾಭಾರತನೇ ನಡೆದೋಯ್ತು. ಆಫ್ಟರ್ ಆಲ್ ಹುಡುಗಿ ಅಲ್ಲ ಅವಳು, ತುಂಬ ಬುದ್ಧಿವಂತೆ. ನಿಮ್ಮನ್ನು ಬೀದಿ ನಿಲ್ಲಿಸಿ ನಿಮ್ಮ ನಿದ್ದೆನ ಕೆಡಿಸಿ ಪೊಲೀಸ್ ಸ್ಟೇಷನ್ವರೆಗೂ ಕರೆಸಿದ್ದಾಳೆ. ಗೊತ್ತಿಲ್ಲದೆ ಮಾಡೋ ತಪ್ಪನೇ ತಪ್ಪು ಅಂತಾರೆ. ಇನ್ನು ಗೊತ್ತಿದ್ದು ಮಾಡೋ ತಪ್ಪು ಪಾಪ ಅನಿಸ್ಕೊಳ್ಳುತ್ತೆ. ಈಗಲಾದರೂ ಅನ್ಯಾಯದ ದಾರಿನ ಬಿಟ್ಟು ನ್ಯಾಯದ ದಾರಿಲಿ ನಡಿ ಮಗನೇ, ಇಲ್ಲ ಅಂದರೆ ಅವಳು ಮೊದಲ ಕೇಸು ನಿನ್ನ ಕೊನೆ ಕೇಸಾಗುತ್ತೆ, ಹುಷಾರ್ ಅಂತಾರೆ ಶಕುಂತಲಾ. ಅಮ್ಮ ನಿನಗೇನು ಗೊತ್ತಾಗಲ್ಲ, ಸುಮ್ಮನಿರು ಅಂತಾನೆ ಜಗ್ಗ ನೀನು ಸುಮ್ಮನಿರು. ಹೆಣ್ಣು ಮಾತಾಡೋದು ಸಾಂಕ್ರಾಮಿಕ ರೋಗ ಇದ್ದಾಗೆ. ನನ್ನ ಮುಂದೆ ಇಷ್ಟು ದಿನ ಮುಚ್ಚಿಟ್ಟಿದ್ದ ಬಾಯಿ ಈಗ ಸಡನ್ನಾಗಿ ಮಾತಾಡೋಕ್ಕೆ ಶುರು ಮಾಡಿದೆ ಅಂದರೆ ಕಾರಣ ಭಾರ್ಗವಿ. ಅವಳು ಇನ್ಮುಂದೆ ಕೋರ್ಟ್ಗೆ ಬರಲ್ಲ. ನಿನ್ನ ಹಾಗೆ ನಾನು ಮಾಡ್ತೀನಿ. ಆ ಹೆಣ್ಣು ನಾನು ಸೋತೆ ಅಂತ ಬಂದು ನನ್ನ ಕಾಲು ಹಿಡ್ಕೊಳ್ಬೇಕು. ಹಾಗೆ ಸೋಲಿಸ್ತೀನಿ, ಅವಳಿಗೆ ಅರ್ಥ ಮಾಡಿಸ್ತೀನಿ ಹೆಣ್ಣು ಮಗಳ ಸ್ಥಾನ ಮನೇಲಿ ಅಷ್ಟೇ ಅಂತಾರೆ JP. ಭಾರ್ಗವಿ, ನಮ್ಮ ಡ್ಯಾಡ್ ನಿದ್ದೆಗೆಡಿಸಿರೋ ಆ ಲಾಯರ್ ಭಾರ್ಗವಿ ಯಾರು? ಸುಮ್ಮನೆ ನಮ್ಮ ಡ್ಯಾಡ್ಗೆ ತೊಂದರೆ ಕೊಡ್ತಿದ್ದಾಳೆ ಅಂತ ಕನ್ಫರ್ಮ್ ಆದರೆ ಸರಿ. ಆ ಪಾಠ ಕಳಿಸ್ತೀನಿ ಅಂತ ಯೋಚನೆ ಮಾಡ್ತಾನೆ ಅರ್ಜುನ್. ಈಚೆ ಮನು ಅರ್ಜುನ್ ಮನೆಗೆ ಬರ್ತಾನೆ. ಹಾಯ್ ಮನು ಅಂತ ಬೃಂದ ಬರ್ತಾಳೆ. ಇವ್ರ ಹತ್ರ ಹುಷಾರಾಗಿರಬೇಕು ಅಂತ ಯೋಚನೆ ಮಾಡ್ತಾನೆ ಮನು. ಏನು ಮನು, ತುಂಬ ದಿನ ಆದಮೇಲೆ ನಮ್ಮನೆ ತನಕ ಬಂದಿದ್ಯಾ ಅಂತಾಳೆ ಬೃಂದ. ಅದು ಅರ್ಜುನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಮನು ಅಲ್ಲಿಂದ ಅರ್ಜುನ್ ರೂಮಿಗೆ ಬಂದು ಅವನ ಮುಂದೆ ಕೂತ್ಕೊಂಡು, ಮಗ ಏನು ಪ್ರಪಂಚನೇ ತಲೆ ಮೇಲೆ ಬಿದ್ದಂಗೆ ಕೂತ್ಕೊಂಡಿದ್ಯಾ? ಏನು ಟಗರು ಪುಟ್ಟಿ ಬಗ್ಗೆ ಕನಸು ಕಾಣ್ತಿದ್ಯಾ ಅಂತಾನೆ. ಇಲ್ಲ ಕಣೋ, ಭಾರ್ಗವಿ ಬಗ್ಗೆ. ಯಾರೋ ಲಾಯರ್ ಮಗ ನಮ್ಮ ಡ್ಯಾಡ್ ನೆಮ್ಮದಿನ ಕಿತ್ಕೊಂಡಿದ್ದಾಳೆ. ನಮ್ಮ ಡ್ಯಾಡ್ ಬಗ್ಗೆ ಗೊತ್ತಿದ್ದು ಅಪೋನೆಂಟ್ ಲಾಯರ್ ಆಗಿರೋದು ಬಿಟ್ಟು ಕೊಬ್ಬು ತೋರಿಸ್ತಾಳಂತೆ ಮಗ. ಆ ಲಾಯರ್ಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತಾನೆ ಅರ್ಜುನ್. ನಿಮ್ಮ ಅಪ್ಪಂಗೆ ಎಲ್ಲನೂ ಸಾಲ್ವ್ ಮಾಡ್ಕೊಳ್ಳೋ ಕೆಪಾಬಿಲಿಟಿ ಇದೆ. ಅಷ್ಟಕ್ಕೂ ಕೋರ್ಟ್ ಕೇಸ್ ವರ್ಷಾನುಗಟ್ಟಲೆ ಇರುತ್ತೆ. ಆ ಲಾಯರ್ ಅಮ್ಮಂಗೆ ಪಾಠ ಕಲಿಸೋಕ್ಕೆ ತುಂಬ ಟೈಮ್ ಇದೆ. ಮೊದಲು ನಿನ್ನ ಲಾಯರ್ ಅಮ್ಮಂಗೆ ಪ್ರೇಮ ಪಾಠ ಹೇಳ್ಕೊಡು ಅಂತಾನೆ ಮನು. ಆಲ್ರೆಡಿ ಡೀಲ್ ಆಗಿಬಿಟ್ಟಿದೆ, ಪ್ರಪೋಸ್ ಮಾಡಿಬಿಡ್ಬೇಕಲ್ವಾ. ಆದರೆ ಅವಳನ್ನು ನೋಡಿದರೆ ಧೈರ್ಯನೇ ಬರ್ತಿಲ್ಲ ಮಗ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಅರ್ಜುನ್. ನಾನಿರುವುದೇ ನಿಮಗಾಗಿ ಕಣ್ಣೀರೇಕೆ, ಫೀಲಿಂಗ್ಸ್ ಏಕೆ, ಸೊಲ್ಯೂಷನ್ ಕೊಡ್ತೀನಿ ಹಾಯಾಗಿ ಅಂತಾನೆ ಮನು. ಬೃಂದ ಬಂದು ಡೋರ್ ಹತ್ರ ಅಡ್ಡ ನಿಂತ್ಕೊಂಡು ಇವ್ರ ಮಾತನ್ನು ಕೇಳಿಸ್ಕೊತಾ ನಿಂತ್ಕೋತಾಳೆ. ಮಗ ನಾನೊಂದು ಮೀಟಿಂಗ್ ಅರೇಂಜ್ ಮಾಡ್ತೀನಿ ಅಂತಾನೆ ಮನು. ಹೌದಾ, ಎಲ್ಲಿ, ಯಾವಾಗ, ಪ್ರಪೋಸ್ ಹೇಗೋ ಮಾಡಲಿ ಅಂತಾನೆ ಅರ್ಜುನ್. ನೋ ಪ್ರಾಬ್ಲಮ್ ಮಗ, ಇದು ಬರೀ ಮೀಟಿಂಗ್ ಅಲ್ಲ, ಡೇಟಿಂಗು. ನಾನು ಅವ್ರ ಹತ್ರ ಎಲ್ಲ ಹೇಳಿದ್ದೀನಿ. ನಮ್ಮ ಹುಡುಗ ಬೇಜಾರಾಗಿದ್ದಾನೆ, ಸಮಾಧಾನ ಮಾಡಬೇಕು ಅಂತೆಲ್ಲ ಹೇಳಿದ್ದೀನಿ. ಸರಿಯಾದ ಟೈಮ್ ನೋಡಿ ಪ್ರಪೋಸ್ ಮಾಡಿ ಮಗ ಅಂತಾನೆ ಮನು. ಬೃಂದ ಆಗ ಅಲ್ಲಿಂದ ಹೋಗ್ತಾಳೆ. ಫ್ರೆಂಡ್ ಅಂದರೆ ನಿನ್ನ ಥರ ಇರಬೇಕು ಕಣೋ, 2 ನಿಮಿಷ ರೆಡಿಯಾಗಿ ಬರ್ತೀನಿ ಅಂತ ರೆಡಿಯಾಗಿ ಅರ್ಜುನ್ ಜೊತೆ ಮನು ಹೋಗ್ತಾನೆ. ಆಗ ಬೃಂದ, ಓಹೋ ಟಗರ್ ಪುಟ್ಟಿನ ನೋಡೋಕ್ಕೆ ಹೋಗ್ತಿದ್ದಾನೆ, ಅವಳು ಯಾರು ಅಂತ ನಾನು ನೋಡೋದು ಬೇಡವಾ? ನನ್ನ ಈ ಗೇಮಲ್ಲಿ ಅವಳೇ ಮೇನ್ ಪಾಯಿಂಟ್, ಅವಳು ದರ್ಶನನು ಹಾಗೇ ಹೋಗಲಿ ಅಂತ ಬೃಂದ ಅರ್ಜುನನ್ನು ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಈಚೆ ಸಂಧ್ಯಾ ಶಕುಂತಲಾಗೆ ಕಾಲ್ ಮಾಡಿ, ಅಜ್ಜಿ ಭಾರ್ಗವಿ ಅಕ್ಕ ನಿಮ್ಮ ಹತ್ರ ಮಾತಾಡಬೇಕಂತೆ, ಅವ್ರಿಗೆ ಕೊಡ್ತೀನಿ ಅಂತ ಫೋನ್ ಕೊಡ್ತಾಳೆ. ಭಾರ್ಗವಿ ಅಂತಾರೆ ಶಕುಂತಲಾ. ನಮಸ್ತೆ ಅಜ್ಜಿ, ನೀವು ಸಂಧ್ಯಾನ ವಿಷಯದಲ್ಲಿ ಸಹಾಯ ಮಾಡೋಕ್ಕೆ ಒಪ್ಕೊಂಡಿದ್ದರಿಂದ ಪೊಲೀಸ್ ಸ್ಟೇಷನ್ನಲ್ಲಿ ನಮಗೇನು ಬೇಕೋ ಅದೇ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಅಂತಾಳೆ ಭಾರ್ಗವಿ. ನಾನು ನಿನಗೆ ನನ್ನ ಕೈನಲ್ಲಾದ ಸಹಾಯ ಮಾಡಿದೆ ಅಷ್ಟೇ ಅಂತಾರೆ ಶಕುಂತಲಾ. JP ಸರ್ ನಿಮ್ಮ ಮಗ, ಆದರೂ ನೀವು ಅವ್ರ ಪರವಾಗಿ ನಿಲ್ಲದೆ ಸಂಧ್ಯಾ ಪರವಾಗಿ ನಿಂತ್ರಲ್ಲ, ತುಂಬ ಹೆಮ್ಮೆ ಅನ್ನಿಸ್ತು ಅಜ್ಜಿ ಅಂತಾಳೆ ಭಾರ್ಗವಿ. ನಾನು ಒಬ್ಬ ತಾಯಿಯಾಗಿ ಅಲ್ಲ, ಹೆಣ್ಣಾಗಿ ನ್ಯಾಯಕ್ಕೆ ಜಯ ಸಿಗಬೇಕು ಅನ್ನೋ ಲಾಯರ್ ಆಗಿ ಯೋಚನೆ ಮಾಡ್ತಿದ್ದೀನಿ ಅಂತಾರೆ ಶಕುಂತಲಾ. ಯು ಆರ್ ರಿಯಲಿ ಗ್ರೇಟ್ ಅಂತಾಳೆ ಭಾರ್ಗವಿ. ಪರಿಸ್ಥಿತಿ ಕೈಗೆ ಸಿಕ್ಕಿ ನನ್ನ ನ್ಯಾಯದ ಧ್ವನಿ ಬಿದ್ದೋಗಿದೆ. ನೀನು ಮಾಡ್ತಿರೋ ಕೆಲಸದಲ್ಲಿ ನನ್ನನ್ನು ನಾನು ಕಾಣ್ತಿದ್ದೀನಿ. ನಿನ್ನಲ್ಲಿರೋ ಮಾನವೀಯತೆ, ನೀನು ಸತ್ಯದ ಮಾತನ್ನು ನೋಡಿನೇ ನಿನಗೆ ಸಪೋರ್ಟ್ ಮಾಡಬೇಕು ಅನ್ನಿಸ್ತಿದೆ ಅಂತಾರೆ ಅಜ್ಜಿ. ದಿನ ಇಂಥ ಸಾವಿರಾರು ದೌರ್ಜನ್ಯ ನಡೀತಿದೆ ಅಜ್ಜಿ, ಆದರೆ ಎಲ್ಲರೂ ನಮಗ್ಯಾಕೆ ಬೇಕು, ಬೇರೆಯವರು
ಉಸಾಬರಿ ಅಂತ ಸಾಮಾನ್ಯ ಮನುಷ್ಯತ್ವ ಮರೆತು ಬದುಕ್ತಾ ಇದ್ದಾರೆ. ಹೆಣ್ಣಿಗೆ ಹೆಣ್ತನಕ್ಕೆ ಗೌರವ ಕೊಡದೇ ಇರೋರನ್ನು ನಾನು ಯಾವತ್ತೂ ಕ್ಷಮಿಸಲ್ಲ ಅಜ್ಜಿ. ನ್ಯಾಯ ಸಿಗೋವರೆಗೂ ಹೋರಾಡ್ತೀನಿ. ನೋಡ್ತೀರಿ ಅಜ್ಜಿ, ತಪ್ಪು ದಾರಿ ಹಿಡ್ದಿರೋ ನಿಮ್ಮ ಮಗ JP ಪಾಟೀಲ್ನ ನಾನು ಸೋಲಿಸ್ತೀನಿ. ನನಗೆ ನಿಮ್ಮ ಆಶೀರ್ವಾದ ಬೇಕಜ್ಜಿ ಅಂತಾಳೆ ಭಾರ್ಗವಿ. ನಿನ್ನ ವಿಷಯ ನಿನ್ನ ಕಾಪಾಡುತ್ತೆ. ಈ ಕೇಸನ್ನು ನೀನು ಗೆದ್ದೇ ಗೆಲ್ತೀಯ ಅಂತಾರೆ ಶಕುಂತಲಾ. ಥ್ಯಾಂಕ್ ಯು ಅಜ್ಜಿ, ನಮಸ್ಕಾರ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾರ್ಗವಿ. ಈ ವಾಯ್ಸ್ ಎಲ್ಲೋ ಕೇಳ್ದಾಗಿದೆಯಲ್ಲ ಅಂತ ಶಕುಂತಲಾ ಯೋಚನೆ ಮಾಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.